ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಈ ಹಿಂದೆ ಈ ಸಿಗ್ಲಿ ಬಶ್ಯಾ ಬಿಗ್ ಬಾಸ್ಗೆ ಪಾದಾರ್ಪಣೆ ಮಾಡಿ ಆ ಒಂದು ಬಿಗ್ ಬಾಸ್ ಗದ್ದಿಗೆಯಲ್ಲಿ ಕುತ್ಕೋಬೇಕು. ಇಡೀ ನನ್ನ ಭಾರತದ 130 ಕೋಟಿ ಪ್ರಜೆಗಳು ಈ ಸಿಗ್ಲಿ ಬಶ್ಯನ ಕಾನೂನಿನ ಜ್ಞಾನದ ಅರಿವು ಪ್ರತಿಯೊಬ್ಬ ಪ್ರಜೆಯ ತಲೆಯಲ್ಲಿ ತುಂಬಬೇಕು. ಇವತ್ತು ನಮ್ಮ ಸಂವಿಧಾನದೊಳಗೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆ ಒಂದು ಬದುಕಿನಲ್ಲಿ ಕಾನೂನು, ಸರ್ಕಾರ, ಮಾಧ್ಯಮಾಂಗ ಮತ್ತು ಈ ಒಂದು ಕಾರ್ಯಾಂಗ, ಈ 4 ಕಂಬಗಳ ಮೇಲೆ ಮೇಲೆ ಇರ್ತಕ್ಕಂಥ ಒಂದು ಫೌಂಡೇಶನ್. ಆ ಫೌಂಡೇಶನ್ನ ನಾವು ಪ್ರಜಾಪ್ರಭುತ್ವದ ಪ್ರಜೆಗಳು. ಈ ಪ್ರಜೆಗಳಲ್ಲಿ 100ಕ್ಕೆ 70ರಷ್ಟು ಕಾನೂನಿನ ಜ್ಞಾನ ಇಲ್ಲದಂಥ ಪ್ರಜೆಗಳು ತುಂಬಿ ತುಳುಕ್ತಾ ಇದ್ದಾರೆ. ಇವರೆಲ್ಲ ಇವತ್ತು ಬುದ್ಧಿವಂತರಿಗೆ ಮಾರು ಹೋಗಿ ನಂಬಿಕೆಯಿಂದ ತಮ್ಮ ಅಲ್ಲಿ ಇಟ್ಕೊಂಡಂಥ ದುಡ್ಡುಗಳನ್ನು ಕಳ್ಕೊತಾ ಇದ್ದಾರೆ. ಕಳ್ಕೊಂಡ್ರೂ ಚಿಂತಿಲ್ಲ, ನ್ಯಾಯ ದೊರಕ್ತಾ ಇಲ್ಲ. ಅಂದ ಬಳಿಕ ಅವರಿಗೆ ಕಾನೂನಿನ ಅರಿವು ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಗದ್ದಿಗೆನ ಶಾಶ್ವತವಾಗಿ ಉಳಿಸ್ಕೋಬೇಕಂತಂದು ಇವತ್ತು ಅಮಾಯಕರನ್ನ ಮೇಲೆ ದೌರ್ಜನ್ಯ ಮತ್ತು ಈ ಒಂದು ಅಪರಾಧಗಳ ಸರಮಾಲೆಗಳನ್ನು ಕಟ್ಟಿ ಪ್ರತಿಯೊಂದು ಗ್ರಾಮದಾಗ ನೂರಾರು ರೈತರ ಮಕ್ಕಳಾಗಿರಲಿ, ಕೂಲಿ ಕಾರ್ಮಿಕರ ಮಕ್ಕಳಾಗಿರಲಿ, ಇಂಥವರನ್ನು ಬಳಕೆ ಮಾಡಿಕೊಂಡು ಅವ್ರ ಮೇಲೆ ರೌಡಿ ಶೀಟರ್ ಕೇಸ್ ಹಾಕಿ ಅವರು ಯಾವ ಒಂದು ಕಾರ್ಯಕ್ರಮಕ್ಕೂ ಅವಕಾಶ ಕೊಡ್ದಂಗೆನ ಅವ್ರಿಗೆ ಭಯದ ಒಂದು ಕಾನೂನಿನ ಒಂದು ಭಯದ ವಾತಾವರಣ ತುಂಬಿದ್ದಾರೆ. ಇವತ್ತು ಗಣೇಶನ ಹಬ್ಬ ಆಗಿರಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಅವಕಾಶ ಇಲ್ದಂಗೆ ಕಾನೂನು ವ್ಯವಸ್ಥೆಯಲ್ಲಿ ನಡ್ಕೊತಾ ಇದೆ. ಇದರಿಂದ ಸರ್ಕಾರಕ್ಕೂ ಲಾಭ ಇದೆ, ನ್ಯಾಯಾಂಗಕ್ಕೂ ಲಾಭ ಇದೆ, ಕಾರ್ಯಾಂಗಕ್ಕೂ ಲಾಭ ಇದೆ, ಮಾಧ್ಯಮಾಂಗಕ್ಕೂ ಲಾಭ ಇದೆ. ಇಲ್ಲಿ ಹಾಳಾಗ್ತಾ ಇರೋದು ಪ್ರಜಾಪ್ರಭುತ್ವದ ಪ್ರಜೆಗಳು. ಈ ಉದ್ದೇಶವನ್ನು ಮುಂದಿಟ್ಟುಕೊಂಡು ಈ ಸಿಗ್ಲಿ ಬಶ್ಯಾ 33 ವರ್ಷ ಕಾನೂನಿನ ಅನುಭವ ಪಡ್ಕೊಂಡು ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲನ್ನು ಅನುಭವಿಸಿ ಎಷ್ಟು ನಿರಪರಾಧಿಗಳಿಗೆ ಅಪರಾಧಿ ಮಾಡ್ತಾ ಬಂದಿದ್ದಾರೆ, ಎಷ್ಟು ಅಪರಾಧಿಗಳಿಗೆ ನಿರಪರಾಧಿ ಮಾಡ್ತಾ ಬಂದಿದ್ದಾರೆ ಅನ್ನೋದು ಚಾಕುಚಕ್ಯತೆಯಿಂದ ಪ್ರತಿಯೊಬ್ಬನ ಪ್ರಜೆಗಳ ತಲೆಯಲ್ಲಿ ತುಂಬಬೇಕು. ಪ್ರತಿಯೊಂದು ಪ್ರಜೆನೂ ಕಾನೂನು ಕಲಿಬೇಕು. ತಮ್ಮ ಮೇಲೆ ಇದ್ದಂಥ ಆರೋಪನ ತಾವೇ ಆರ್ಗ್ಯುಮೆಂಟ್ ಮಾಡಿ ವಾದ ಮಾಡಿ ಗೆಲ್ಲಂಥ ಅವ್ರ ತಲೆಯಲ್ಲಿ ಒಂದು ಕಾನೂನಿನ ಅರಿವು ಮೂಡಿಸ್ಬೇಕು. ಮತ್ತು ಇವತ್ತು ಸರ್ಕಾರಗಳು ಯಾವ ರೀತಿ ತಮ್ಮ ವ್ಯವಸ್ಥೆಗಳನ್ನು ನರಕ ಇಟ್ಕೊಂಡು ಅಂಥ ನರಕದೊಳಗೆ ನಮ್ಮಂಥ ಪ್ರಜೆಗಳ ಕುಟುಂಬಗಳನ್ನು ನಾಶಪಡಿಸಿ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಇಟ್ಟು ಆ ನರಕದೊಳಗೆ ಅನುಭವಿಸ್ಲಿಕ್ಕೆ ಬಿಟ್ಟಂಥದ್ದನ್ನು ನಾನೆಲ್ಲ ನೋಡಿ ತಿಳ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಜೈಲು ವ್ಯವಸ್ಥೆ ಬಗ್ಗೆ ನಾನು ಹೇಳಬೇಕಂದ್ರೆ ಜೈಲು ನರಕದ ಜೈಲಾಗೈತಿ. ಕಾನೂನಲ್ಲಿ ಇವತ್ತು ಅಡ್ಜಸ್ಟ್ಮೆಂಟ್ ಕಾನೂನು ವ್ಯವಸ್ಥೆ ಐತಿ. ಕತೆ ಸರಿಯಾಗಿ ಬರಿಲಾರ್ದಂಥ ಪೊಲೀಸ್ ವ್ಯವಸ್ಥೆ ಐತಿ. ಸರಿಯಾಗಿ ಮಾಧ್ಯಮಗಳು ವರದಿ ಕೊಡಲಾರ್ದೇ ತಮಗೆ ಬೇಕಾದಂಥ ತಮಗೆ ಬೇಕಾದಂಥ ಕಥೆನ ಸಾರ್ವಜನಿಕರಿಗೆ ಹಂಚ್ಕೊತಾರ. TRPಗೋಸ್ಕರ ಸರ್ಕಾರ ಸಾವಿರಾರು ಎಕರೆ ಜಮೀನು ಮಾಡಿಕೊಂಡು ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡು ಇವತ್ತು ಶಾಸನದ ನೀತಿ ನಿಯಮಗಳನ್ನು ಗಾಳಿಗೆ ಬಿಟ್ಟು ಇವತ್ತು ಅವ್ರದ್ದೇ ಆದಂಥ ಅಪರಾಧಗಳನ್ನು ಇವತ್ತು ನಮಗೆ ತೋರಿಸ್ತಾ ಹೊಂಟಿದ್ದಾರೆ. ಇದನ್ನು ನಾವು ಉಗ್ರವಾಗಿ ತೆಗೆದುಕೊಂಡು ಕಾನೂನು ಕೈ ತೆಗೆದುಕೊಂಡು ನಾವು ಅಪರಾಧಗಳಾಗಿ ಇವತ್ತು ಜೈಲು ಸೇರೋಂಥ ಪರಿಸ್ಥಿತಿ ಬಂದೈತಿ. ಇವತ್ತು ನಿಮಗೆ ಸತ್ಯವಾದಂಥ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ ಗುಜರಾತಿನಲ್ಲಿ ಇವತ್ತು ನಮ್ಮ ಕರ್ನಾಟಕದ ಕನ್ನಡಿಗ
ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಕೇಂದ್ರದ ಸಂಸದರಾಗಿದ್ದಾರೆ. ಅವರು ಇಷ್ಟು ವರ್ಷ ಸಂಸದರಾದ್ರೂ ಕರ್ನಾಟಕಕ್ಕೆ ಏನು ಆಗಿದೆ, ಏನು ಆಗಬೇಕು ಅನ್ನೋಂಥ ವ್ಯವಸ್ಥೆನ ಮರೆತು ಇವತ್ತು ದಿಲ್ಲಿ ಒಳಗಡೆ ಆರಾಮ ಆಗಿ ಮೆರಿತಾ ಇದ್ದಾರೆ. ಅಲ್ಲೇ ಈಗ ಅವರಿಗೆ ಶಿಕ್ಷಣದ ಒಂದು ಶಿಕ್ಷಣದ ಮಂತ್ರಿ ಮಾಡಿದ್ದಾರೆ, ರಾಷ್ಟ್ರೀಯ ಮಂತ್ರಿ ಮಾಡಿದ್ದಾರೆ. ಅವ್ರಿಗೆ ಆ ಒಂದು ಸ್ಥಾನ ಯೋಗ್ಯವಾಗಿ ಇದೆಯೋ ಅಥವಾ ಅಯೋಗ್ಯದ ಅಲ್ಲಿ ಕುಂದಿರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು. ಪ್ರಹ್ಲಾದ್ ಜೋಶಿಯವರ ಗುಣಾನುಗಳನ್ನ ಎಲ್ಲ ತಿಳ್ಕೊಂಡಂಥ ಕನ್ನಡಿಗರು ನೀವು ತಿಳ್ಕೋಬೇಕು. ಇವತ್ತು ಶಿಕ್ಷಣದ ಒಂದು ಸ್ಥಾನ ಎಂಥದ್ದಂದರೆ ಪ್ರತಿ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು, ಅವ್ರಿಗೆ ಹಕ್ಕಿಗೆ ಧಕ್ಕೆ ಆಗ್ದಂಗೆ ನೋಡಬೇಕು ಅನ್ನೋಂಥ ಒಂದು ಶಿಕ್ಷಣದ ಮಂತ್ರಿಯ ಕೆಲಸ, ರಾಷ್ಟ್ರೀಯ ಮಂತ್ರಿ ಕೆಲಸ ಇರುತ್ತೆ. ಇವತ್ತು ಅಂಥ ಮಂತ್ರಿ ಈ ಹಿಂದೆ 2002ರಲ್ಲಿ ಈ ಒಂದು ಗೋಧ್ರಾ ಹತ್ಯಾಕಾಂಡದ ನಂತರ ಈ ಬಲ್ಕಿಶಾ ಬಾನು ಅಂತಂದು ಒಬ್ಬ ಗರ್ಭಿಣಿಯಾದಂಥ ಗರ್ಭಿಣಿಯಾದಂಥ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅವರ ಕುಟುಂಬದಲ್ಲಿ 7 ಜನನ ಹತ್ಯೆ ಮಾಡಿದಂಥ ಅಪರಾಧಿಗಳನ್ನು, ಗಲ್ಲಿಗೊಳಗಾದಂಥ ಅಪರಾಧಿಗಳನ್ನು ನೋಡಿ ಗುಜರಾತ್ನಲ್ಲಿ ಏನಾದರೂ ಆ ಕೇಸಿನ ಇತ್ಯರ್ಥ ಮಾಡಿದರೆ ಸಾಕ್ಷಿಗಳನ್ನ ನಾಶಪಡಿಸ್ತಾರನ್ನೋ ಉದ್ದೇಶಕ್ಕೆ ಆ ಪ್ರಕರಣನ ಬಾಂಬೆ ಕೋರ್ಟ್ನಲ್ಲಿ ಅದು ತೀರ್ಪಾತು. ಆ ತೀರ್ಪಿನ ಅನ್ವಯವಾಗಿ ಅವರಿಗೆ ಗಲ್ಲು ಶಿಕ್ಷೆ ಆಯ್ತು. ಆ ಗಲ್ಲು ಶಿಕ್ಷೆನ ಮುಂದಿಟ್ಕೊಂಡು ಮೇಲ್ಮನವಿ ಅಪೀಲ್ ಹೋಗಿ ಅದನ್ನು ಜೀವಾವಧಿ ಶಿಕ್ಷೆಗೆ ಇಳಿಕೆ ಮಾಡಿದರು. ಆಮೇಲೆಗೆ ಅದು ಜೀವಾವಧಿ ಶಿಕ್ಷೆಗೆ ಇಳಿಕೆ ಆಗಿಂದಾಗ ಅವ್ರನ್ನ ಸನ್ನಡತೆ ಆಧಾರದ ಮೇಲೆ ಇವರು ಅರ್ಹರಾದಾರ ಅಂತಂದು ಅವ್ರನ್ನ ಅಂಥ ಅಪರಾಧಿಗಳನ್ನ ಬಿಡುಗಡೆ ಮಾಡಿದರು. ಸರಿ. ಬಿಡುಗಡೆ ಮಾಡಿದರು. ಇಂಥ ಒಂದು ಅಪರಾಧಿಗಳಿಗೆ ಬಿಡುಗಡೆ ಮಾಡಿದರು. ಇದು ಕೇಂದ್ರ ಸರ್ಕಾರದ ಒಂದು ಬೆಂಬಲ ಇದ್ದಿದ್ದರಿಂದ ಅಂಥ ಉಗ್ರವಾದಂಥ ಕೊಲೆ ಮಾಡಿದಂಥ ಅಪರಾಧಿಗಳಿಗೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿ ಅಂಥ ಅಪರಾಧಿಗಳನ್ನ ಬಿಡುಗಡೆ ಮಾಡಿಸ್ಕೊಂಬಂದು ಇದೇ ಪ್ರಹ್ಲಾದ್ ಜೋಶಿಯವರು ಯಾವ ರೀತಿ ಅವರಿಗೆ ಸನ್ಮಾನ ಮಾಡಿ ಹೂವಿನಾರ ಹಾಕಿ ಅವ್ರನ್ನ ಸ್ವಾಗತ ಮಾಡಿದಂಥ ಒಬ್ಬ ಅಪರಾಧಿಗಳಿಗೆ ಸಪೋರ್ಟ್ ಕೊಡೋಂಥ ಒಬ್ಬ ಅಪರಾಧಿ, ದೊಡ್ಡ ಅಪರಾಧಿ ಇಂಥವನ್ನ ಕೇಂದ್ರದಲ್ಲಿ ಶಿಕ್ಷಣ ಮಂತ್ರಿ ಮಾಡಿದ್ದಾರೆ ಅಂದರೆ ನಾಚಿಗೆ ಬರಬೇಕು ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಅಂತಂದು ನಾನು ಹೇಳಬೇಕಾಗುತ್ತೆ. ಯಾಕಂದರೆ ಆ ಒಂದು ಪ್ರಕರಣ ಅಷ್ಟೇ ಅಲ್ಲ, ಮತ್ತು ಮಂಗಳೂರಿನಲ್ಲಿ 4 ಮಂದಿ ಹತ್ಯೆ ಮಾಡಿದಂಥ ಒಬ್ಬ ಅಪರಾಧಿನ, ಗಲ್ಲಿಗಾದಂಥ ಅಪರಾಧಿನ ಸನ್ನಡತೆ ಆಧಾರದ ಮೇಲೆ ಅವನ್ನ ಮಂಗಳೂರಿನಲ್ಲಿ ಕೊಲೆ ಮಾಡಿದಂಥ ಅಪರಾಧಿ ಪ್ರವೀಣ್ ಅನ್ನಂಥವನ್ನ ಅಪರಾಧಿನ ಬಿಡುಗಡೆ ಮಾಡಿ ಅವನಿಗೂ ಸ್ವಾಗತ ಮಾಡಿದರು. ಅಷ್ಟೇ ಅಲ್ಲ, ಇವತ್ತು ಕೇಂದ್ರ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತು ಈ BJP ಸರ್ಕಾರ ಏನು ಮಾಡ್ತಂದರೆ ಸನ್ನಡತೆ 161ನೇ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ಇವರು ಕಾನೂನು ಕೈ ತಗೊಂಡು ರಾಜ್ಯಪಾಲನ ಆದೇಶ ಇಲ್ದಂಗೆ ಇವರು ಆದೇಶನ ಹೊರಡಿಸಿ ಅಂಥ ಅಪರಾಧಿಗಳನ್ನ ಸನ್ನಡತೆಯ ಮೇಲೆ ಬಿಡುಗಡೆ ಆಗಬೇಕಾದಂಥ ಅಪರಾಧಿಗಳನ್ನ ಏಕಕಾಲದಲ್ಲಿ 12 ವರ್ಷಕ್ಕೆ ಇದೇ BJP ಬಿಡುಗಡೆ ಮಾಡಿದಂಥ ದಾಖಲಾ ನನ್ನಂತಲೈತಿ. ಇದನ್ನು ಉದ್ದೇಶಿಸಿ ಕಾಂಗ್ರೆಸ್ ಸರ್ಕಾರ ಇವರು 14 ವರ್ಷಕ್ಕೆ ಬಿಡುಗಡೆ ಆಗಬೇಕಾದವ್ರನ್ನ 12 ವರ್ಷಕ್ಕೆ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ರೆ ಕೈದಿಗಳನ್ನ ಅಂತಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ಧರ್ಮ್ ಸಿಂಗ್ ಸರ್ಕಾರದಾಗ 10 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದಂಥ ದಾಖಲಾ ನನ್ನಂತಲೈತಿ. ಇದನ್ನು ಉದ್ದೇಶಿಸಿ BJP ಅವರು ಮಾಡಿದ್ದಾರೆ ತಪ್ಪು, ನಾನು ಕಾಂಗ್ರೆಸ್ನವರು ಮಾಡಿದ್ದಾರೆ ತಪ್ಪು ಅಂತಂದು ಇದೇ ಕುಮಾರಸ್ವಾಮಿ ತನ್ನ ಅಧಿಕಾರ ಮುಖ್ಯಮಂತ್ರಿ ಇದ್ದಾಗ
ತನ್ನ ಒಂದು ಇದು ವೈಯಕ್ತಿಕವಾಗಿ ಆ ಒಂದು ಅಪರಾಧಿಗಳು 8 ವರ್ಷಕ್ಕೆ ಬಿಡುಗಡೆ ಮಾಡಿದ್ರು ಏಕಕಾಲದಲ್ಲಿ. ಇಂಥ ಒಂದು ಕಾನೂನು ಕೈ ತಗೊಂಡು ಕಾನೂನು ಪರ್ಮಿಷನ್ ಇಲ್ದೇ ಇವರೆಲ್ಲ ಕೈದಿಗಳನ್ನ ತಮಗೆ ಉಪಯೋಗ ಆಗಂಗೆ ಬಳಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡ್ತಾನೆ ಬಂದರು. ಇದನ್ನು ಉದ್ದೇಶಿಸಿ ಭಾರತ ಧ್ವಜ ರಾಜ್ಯಪಾಲರು ತಡೆ ಹಿಡಿದಾಗ ಅವರು ಮತ್ತೆ ಕೈದಿಗಳು ಬಿಡುಗಡೆನೇ ಮಾಡಲಿಲ್ಲ 9 ವರ್ಷ. ಇದನ್ನು ಉದ್ದೇಶಿಸಿ ಸಿಗ್ಲಿ ಬಶ್ಯ 18-20 ವರ್ಷ ಕೈದಿಗಳು ಜೈಲಿನಲ್ಲೇ ಕೊಳಿತಾ ಇದ್ದಾಗ ಆ ಜೈಲು ಕೈದಿಗಳಿಗೆ ಭರವಸೆ ಕೊಟ್ಟು ಇಡೀ ಕರ್ನಾಟಕದ ಎಲ್ಲ ಆಲ್ ಸೆಂಟ್ರಲ್ ಜೈಲಿನಲ್ಲಿ 14 ವರ್ಷಕ್ಕೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ಇವತ್ತು ನೀವು ಮಾಡಿದ ತಪ್ಪನ್ನ ಮುಂದಿಟ್ಕೊಂಡು ಇವತ್ತು ಈ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ 18-20 ವರ್ಷ ನೀವು ಜೈಲಿನಾಗ ಯಾಕೆ ಇಟ್ಕೊಂಡ್ರಿ? ಬಿಡೋರು ನೀವೇ, ತಡೆ ಹಿಡಿಯೋರು ನೀವೇ. ಅಂದ್ರೆ ಸಂವಿಧಾನದಾಗ ಅದು ಆ ಕಾನೂನಲ್ಲಿ ಆ ರೀತಿ ಐತೆ ಇಲ್ಲ ಅಂತಂದು ನಾನು ಪ್ರಶ್ನೆ ಮಾಡಲಿಕ್ಕೆ ನನ್ನ ಹೆಂಡತಿ 5 ಮಕ್ಕಳನ್ನ ಕುಟುಂಬ ಸಮೇತ ಧಾರವಾಡ ಜೈಲಿಂದ ಕನ್ನಡ ಧ್ವಜ ಹಿಡ್ಕೊಂಡು ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಇದೇ ನಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಅರ್ಜಿ ಕೊಟ್ಟು ಅಲ್ಲಿಂದ ನಾನು ಬಂದಾಗ 2013ರಾಗ ಹೋರಾಟ ಮಾಡಿ ಅಂಥ ಅಪರಾಧಿಗಳ್ನ 2015ಕ್ಕೆ ಮತ್ತೆ ಏಕಕಾಲದಲ್ಲಿ ಬಿಡುಗಡೆ ಮಾಡೋದು ನಿಲ್ಲಿಸಿ ಆ ಸನ್ನಡತೆ ಆಧಾರದ ಮೇಲೆ ಅರ್ಹರಿದ್ದಂಥ ಕೈದಿಗಳನ್ನ ಬಿಡುಗಡೆ ಮಾಡ್ತಾ ಬಂದರು 2015ರಿಂದ. ಅದಕ್ಕೋಸ್ಕರ ಇವೆಲ್ಲ ನೀವು ತಿಳ್ಕೋಬೇಕು. ನಿಮ್ಮ ಒಂದು ತಪ್ಪಿನ ಅರಿವು ನೀವೇ ಆರ್ಗ್ಯುಮೆಂಟ್ ಮಾಡಿ ಸರಿ ಆಯಿತು ಇಲ್ಲ. ಯಾಕಂದರೆ ಇವತ್ತು ಎಲ್ಲ ಲಾಯರ್ಗಳು ಅಡ್ಜಸ್ಟ್ಮೆಂಟ್ ಲಾಯರ್ಗಳಾಗಿದ್ದಾರೆ. ಪೊಲೀಸ್ನವರು ದುಡ್ಡಿಗೋಸ್ಕರ ಕಥೆನ ಉಲ್ಟಾ ಸೀದಾ ಬರಿತಾ ಇದ್ದಾರೆ. ತೀರ್ಪುಗಳು ಯಾವುದು 164 ಸ್ಟೇಟ್ಮೆಂಟ್ ಇಲ್ದೇ ಪೊಲೀಸ್ ಬರೆದಂಥ ತೀರ್ಪು ಇದರಲ್ಲಿನ ಅವ್ರು ತೀರ್ಪು ಕೊಡೋಂಥ ನ್ಯಾಯಾಧೀಶರಾಗಿ ಬೆಳೆದಿದ್ದಾರೆ. ಆದ್ದರಿಂದ ಇವತ್ತು ಜೈಲುಗಳು ನರಕಗಳಾಗಿದ್ದವು, ಜೈಲಿನಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾವೆ. ಗಲ್ಲು ಶಿಕ್ಷೆಗೊಳಗಾದಂಥ ಅಪರಾಧಿಗಳು ಗೋಡೆ ಹಾರೋಗುವಂಥ ಪರಿಸ್ಥಿತಿ ಬಂದೈತಿ. ಅಲ್ಲೇ ಜೈಲಿನಲ್ಲಿ ಗಾಂಜಾ, ಅಫೀಮು, ಚರಸ್ಸು, ಆಮೇಲೆ 5 mg ನೆಟ್ರಿವೇಟ್ mg ಮಾದಕ ವಸ್ತುಗಳು ಗುಳಿಗೆ ಮೆಡಿಸಿನ್ ಗುಳಿಗೆ ನುಂಗಿ ವೀಕ್ಗಳಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ಜೈಲಿನಲ್ಲಿ. ಮತ್ತು ಬಟ್ಟೆ ಸೆರೆ, ಕೋಟಾನೂಟಿ ಎಲ್ಲ ನಡೆದಿದ್ದವು. ಗಣ್ಣು ಮಚ್ಚು ಲಾಂಗ್ ಎಲ್ಲ ಜೈಲಿನಲ್ಲಿ ಆಡಿದವು, ಜೈಲಿನಾಗ ಕೊಲೆಗಳಾಗಿದ್ದವು. ಇದರ ಸಂಕ್ಷಿಪ್ತವಾದಂಥ ಮಾಹಿತಿನ ನಾನು ಬಿಗ್ ಬಾಸ್ನಲ್ಲಿ ಬಂದು 100 ದಿನ ಅವಕಾಶ ತಗೊಂಡು ಪ್ರತಿಯೊಬ್ಬ ಪ್ರಜೆಗೂ ಕಾನೂನಿನ ಅರಿವು ಕೊಡಬೇಕಂತ ನಾನು ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ 2 ದಿನ ನಾನು ಪಾದಯಾತ್ರೆ ಮಾಡಿದೆ ಬೆಂಗಳೂರವರೆಗೂ. ಆ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿ ಅಲ್ಲಿಂದ KRS ಪಕ್ಷ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನಿಂತಾಗ ಅಲ್ಲಿ ಬಂದು ಗಾಂಧೀಜಿಯವರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹಾಡುಗಳನ್ನು ಹಾಡಿ ಅಲ್ಲಿಂದ ಮುಂದುವರೆದು ಬಿಡದಿ ಫಿಲ್ಮ್ ಸಿಟಿ ಬಿಗ್ ಬಾಸ್ ಆಫೀಸ್ಗೆ ಹೋಗತ್ತಲ್ಲಿ ಅಲ್ಲಿ ಮಳೆ ಜೋರಾಗಿ ಬಂದಿದ್ದರಿಂದ ಅಲ್ಲಿ ಹೊರಗಡೆ ಜನ ಯಾರು ಇರದೇ ಇದ್ದಿದ್ದರಿಂದ ಗೇಟ್ ಒಂದು ಬಿಗ್ ಬಾಸ್ ಮನೆ ಬಾಗಿಲ ಗೇಟ್ ಕಾಯಂತ ಒಬ್ಬ ವ್ಯಕ್ತಿ ಸಿಕ್ಕ. ಅವನಿಗೆ ನಾನು ಪ್ರಶ್ನೆ ಮಾಡಿದೆ, ನೋಡಿ ನಾನು ಪಾದಯಾತ್ರೆ ಮಾಡಿ ಬಂದಿದ್ದೀನಿ, ನಾನು ಈ ಬಿಗ್ ಬಾಸ್ ಆಫೀಸ್ ಸೆಕ್ರೆಟರಿ ಅವರಿಗೆ ನಾನು ಭೇಟಿ ಆಗಬೇಕು, ಇಲ್ಲ ಸುದೀಪ್ ಅವ್ರಿಗೆ ಭೇಟಿ ಆಗಬೇಕು, ನಾನು ಅರ್ಜಿ ಕೊಡಬೇಕು, ನಾನು ಬಿಗ್ ಬಾಸ್ಗೆ ಎಂಟ್ರಿ ಆಗ್ಲಿಕ್ಕೆ ಬಂದಿದ್ದೀನಿ. ಅಂದರೆ ನನ್ನ ಕನ್ನಡ ಮಾತು ಅವನಿಗೆ ಅರ್ಥ ಆಗಿಲ್ಲ. ಅವನು ಕ್ಯಾ ಅಂತಂದು ಆ ಥರ ಮಾಡಿದ. ಇದನ್ನು ನಾನು ಅರ್ಥ ಮಾಡಿಕೊಂಡೆ. ಇವತ್ತು ಸಿಗ್ಲಿ ಬಸ್ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಧಾರವಾಡ ಜೈಲಿನಾಗ 33 ತಾಸು ಗಿಡ ಹತ್ತಿ ನ್ಯಾಯಾಧೀಶರ ಬರಬೇಕಿಲ್ಲ ಅಂತಂದು 33 ತಾಸು ಒಂದು ರಾತ್ರಿ 2 ಹಗಲು ಗಿಡದಲ್ಲೇ ಕುಂತು ಹೋರಾಟ ಮಾಡಿ ಇದ್ದ ಜಾಗಕ್ಕೆ 2 ಸಲ ನ್ಯಾಯಾಧೀಶರನ್ನ ಕರೆಸಿಕೊಂಡಂಥ ಬಸ್ಯಾದೀನಿ ನಾನು. ಅಂಥ ಒಂದು ಹೋರಾಟಗಾರನಿಗೆ ಇವತ್ತು ಭಾಷೆಯ ದೋಷದಿಂದ ನನಗೆ ಅಲ್ಲಿ ಯಾವುದು ನನ್ನ ಅರ್ಜಿ ಸ್ವೀಕರಿಸ್ತೇನೆ ನನ್ನ ವಾಪಸ್ ಕಳಿಸಿದರು. ಈಗ ನಾನು ಮನಸ್ಸು ಮಾಡಿದರೆ ಟವರ್ ಹತ್ತಿ ಅದೇ ಬೆಂಗಳೂರಿನಲ್ಲಿ ಟವರ್ ಹತ್ತಿ ನನ್ನ ಬಿಗ್ ಬಾಸ್ಗೆ ನೀವು ಕರ್ಕೊಳ್ಳೇಬೇಕಂತಂದು ಹಠ ತೊಟ್ಟರೆ ಸುದೀಪ 7 ಬಾಗಿಲು ದ್ವಾರದೊಳಗೆ ಕುಂತರ್ನ ಎದ್ದು ಹೊರಗೆ ಬರದಂಥ ತರಂಥ ಶಕ್ತಿ ಸಿಗ್ಲಿ ಬಸ್ಸನಿಗಿದೆ. ಯಾಕಂದರೆ ಇವತ್ತು ಎಲ್ಲ ನಟರಿಗೂ ನಾನು ಕೇಳೋದಿಷ್ಟೇ, ನಮ್ಮ ತೆರಿಗೆ ದುಡ್ಡಿನಲ್ಲಿ ನಮ್ಮ ದುಡಿಮೆ ದುಡ್ಡಿನಲ್ಲಿ ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಪಿಕ್ಚರ್ಗಳನ್ನು ನೋಡಿ 10 ರೂಪಾಯಿದಿಂದ ಹಿಡಿದು ಇವತ್ತು 150 ರೂಪಾಯಿವರೆಗೂ ನಾವು ಪಿಕ್ಚರಿಗೆ ಟಿಕೆಟ್ ತೆಗೆಸ್ಕೊಂಡು ದುಡ್ಡು ಕೊಟ್ಟು ಪಿಕ್ಚರ್ ನೋಡಿದಂಥವ್ರು ನಾವು. ಇವತ್ತು ನೀವು ಸಾವಿರಾರು ಕೋಟಿ ಒಡೆಯರಾಗಿದ್ದೀರಿ. ಇವತ್ತು ನಿಮ್ಮನ್ನು ದರ್ಶನ ಪಡಿಬೇಕಂದ್ರೆ 7 ಬಾಗಿಲದೊಳಗಡೆ ನೀವು ಕುಂತು
ಭಾಷೆಯ ದೋಷ ಇದ್ದಂಥ ವ್ಯಕ್ತಿಗಳ್ನ ಗೇಟ್ದಲ್ಲಿ ನಿಂದ್ರಿಸಿದರೆ ಬಂದ ಅವಕಾಶ ಪಡೀಲಿಕ್ಕೆ ಬಂದವರಿಗೆ ನೀವು ಯಾವ ರೀತಿ ಸ್ವಾಗತ ಮಾಡ್ತೀರಿ? ಇದು ನನ್ನ ಒಂದು ಬೇಜಾರಾದಂಥ ಸಂಗತಿ. ಇಂಥವೆಲ್ಲ ಬಿಗ್ ಬಾಸ್ನಲ್ಲಿ ನಾನು ವರದಿ ಕೊಡಬೇಕು, ಜನರಿಗೆ ಜಾಗೃತಿ ಮೂಡಿಸ್ಬೇಕು. ನಾನು ಅಪರಾಧಿ, ನಾನು ಕಳ್ಳಿದ್ದನ್ನು ಇನ್ನೊಬ್ಬನ ಕಳ್ಳನ ಮಾಡಲಿಲ್ಲ. ನಾನು ಬಡವರಿಗೆ ದಾನ ಧರ್ಮ ಮಾಡಿದ್ರು ನಾನು ಬಡವ್ರ ಹತ್ರ ರಿಕವರಿ ಮಾಡಿಸ್ಲಿಲ್ಲ. ಇಂಥ ಒಂದು ಬಶ್ಯ ನಾನು ಇವತ್ತಿಗೂ ಕಂಡ ತಿಂದಿಲ್ಲ, ಎಂಡ ಕುಡ್ದಿಲ್ಲ, ಸೊಂಟ ಲೂಜಿಟ್ಟಿಲ್ಲ ಅಂತ ದಾಖಲೆ ಇದ್ರೆ ತರ್ರಿ. ನನ್ನ ಕಾನೂನು ಜಾಗೃತಿ ನೀವು ತಿಳ್ಕೊಳ್ರಿ. ಯಾಕಂದರೆ ನಾನು ಇದ್ದಾಗನ ಸತ್ಯ ಹೇಳಿ ಸಾಯ್ಬೇಕನ್ನಂಥ ಬಶ್ಯ ಇದ್ದೀನಿ. ನನ್ನಲ್ಲಿ ನನ್ನ ಒಂದೊಂದು ಮಾತುಗಳು ಕೇಳಿದ್ರೂ ಸತ್ತವರು ಎದ್ದು ಬರಬೇಕು ನನ್ನ ಮಾತು ಕೇಳೋಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಈ ಸಿಗ್ಲಿ ಬಸ್ಸನಿಗೆ ಬಿಗ್ ಬಾಸ್ಗೆ ಸ್ವಾಗತ ಮಾಡಬೇಕು. ಇದನ್ನು ಪ್ರತಿಯೊಬ್ಬರು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಮತ್ತು ನನಗೆ ಬಿಗ್ ಬಾಸಿಗೆ ಹೋಗಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತಂದು ಈ ಸಿಗ್ಲಿ ಬಸ್ಸನ್ ಮನವಿ. ಯಾಕಂದರೆ ನನ್ನ ಮಗಳ ಮದುವೆ ಇದೆ, ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ. ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ದುಡ್ಡು ಬಂಗಾರ ಸಂಪಾದನೆ ಮಾಡ್ಬೋದಾಗಿತ್ತು, ಮಾಡಿದ್ದನ್ನು ಇಟ್ಕೋಬೋದಾಗಿತ್ತು. ಆ ಆಸೆ ನನಗಿಲ್ಲ. ನೀವು ಜ್ಞಾನಿಗಳಾಗಬೇಕು, ಕಾನೂನಿನ ಅರಿವು ತಿಳ್ಕೋಬೇಕು. ನಿಮ್ಮಷ್ಟಕ್ಕೆ ನೀವೇ ಲಾಯರ್ ಆಗಿ ನಿಮ್ಮ ಕೇಸಿಗೆ ನೀವೇ ಆರ್ಗ್ಯುಮೆಂಟ್ ಮಾಡಿ ನ್ಯಾಯ ಪಡ್ಕೊಳ್ಳೋಂಥ ವ್ಯವಸ್ಥೆಗೆ ತಯಾರಿ ಮಾಡ್ಬೇಕಂತ ಈ ಸಿಗ್ಲಿ ಬಸ್ಸನ ಆಸೆ ಐತಿ. ತಪ್ಪಿದ್ರೆ ಕ್ಷಮಿಸಿ, ಅವಕಾಶ ಕೊಡಿ, ನನ್ನ ಮಾತು ಕೇಳಿ. ಆಮೇಲೆಗೆ ನಿಮ್ಮ ನಿರ್ಧಾರಕ್ಕೆ ನಾನು ಶರಣು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.